ಲಕ್ಷ್ಮೀವರಮ್ಮ ಸೀರಿಯಲ್ನಲ್ಲಿ ಅತಿ ದೊಡ್ಡ ತಿರುವು ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಲಕ್ಷ್ಮೀ ಪಾತ್ರನ ಅಂತ್ಯ ಆಗಿ ಹೋಯ್ತಾ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಚಾನಲ್ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ತನ್ನ ಮುಗ್ಧತೆ ಮಾತಿನಿಂದಾಗಿ ತುಂಬಾ ಆಕರ್ಷಿತರಾಗಿ ಮಾತಾಡ್ತಿದ್ದಂಥ ಲಕ್ಷ್ಮೀವರಮ್ಮ, ನಮ್ಮ ಲಕ್ಷ್ಮಿ ಸೀರಿಯಲ್ನ ಅದ್ಭುತವಾದ ನಾಯಕಿ ಆಗಿರುವಂಥ ಲಕ್ಷ್ಮಿಯವರು ಇನ್ನಿಲ್ಲ ಅಂತ ಕೂಡ ಹೇಳ್ಬೋದು. ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಂಥ ಈಕೆಗೆ ತನ್ನ ಅತ್ತೆ ಕಾವೇರಿನ ಬಂದು ಆಕ್ಸಿಜನ್ ತೆಗೆದು ನಿನ್ನಿಂದನೇ ಇಷ್ಟೆಲ್ಲ ಆಗಿದ್ದು, ಮೊದಲು ನೀನು ಬದುಕಿರಬಾರ್ದು, ನೀನು ಸಾಯಲೇಬೇಕು ಅಂತೇಳಿ ಹಠ ಹಿಡಿದು ಈಗ ಸಾಯಿಸೇ ಬಿಟ್ಟಿದ್ದಾಳೆ ಕಾವೇರಿ ಸಾಯಿಸಿದ ಬಲಿ. ಇದಕ್ಕೆ ಲಕ್ಷ್ಮಿ ಈಗ ಬಲಿಯಾಗಿದ್ದಾಳೆ. ಸದ್ಯ ಇದನ್ನು ಈಗ ಭಾಗ್ಯಳ ತಾಯಿ ಅತ್ತೆ ಆಗಿರುವಂಥವ್ರು ಕೂಡ ಈಗ ನೋಡಿದ್ದಾರೆ. ಏನು ಕೆಲಸ ಮಾಡಿದೆ ಕಾವೇರಿ, ನೀನು ಅನ್ಯವಾಗಿ ಹುಡುಗಿನ ಕೊಂದೇ ಬಿಟ್ಟಲ್ಲ ಅಂತೇಳಿ ಈಗ ಅವರು ಕೂಡ ಕೆನೆಗೆ ಬಾರಿಸ್ತಿದ್ದಾರೆ. ಸದ್ಯ ಕಾವೇರಿ ಅಸಲಿ ಮುಖನೂ ಕೂಡ ಈಗ ಮನೆಯವರಿಗೆಲ್ಲ ಗೊತ್ತಾಗಿದೆ, ವೈಷ್ಣವೂ ಕೂಡ ಗೊತ್ತಾಗಿದೆ. ಈಗ ಕಾವೇರಿ ಈಗ ಜೈಲು ಸೇರ್ತಾಳೆ ಅಂತ ಹೇಳಲಾಗುತ್ತೆ. ಸದ್ಯ ಇಲ್ಲಿ ಲಕ್ಷ್ಮಿನೂ ಕೂಡ ಈಗ ಪರಿಸ್ಥಿತಿ ಲಕ್ಷ್ಮಿದು ಕೂಡ ತುಂಬಾ ಹದಗೆಟ್ಟಿದೆ ಅಂತ ಸಹ ಈಗ ಹೇಳ್ಬೋದು. ಹದಗೆಟ್ಟಿನ ಜೀವನೇ ಹೋಗಿದೆ. ಮುಂದೆ ಇನ್ನು ಯಾವ ತಿರುವು ಪಡೆದುಕೊಳ್ಳುತ್ತೆ ಅಂತಲೇ ನೋಡಬೇಕು. ಮತ್ತು ಇಲ್ಲಿ ಲಕ್ಷ್ಮೀವರಮ್ಮ ಅಭಿಮಾನಿಗಳಿಗಂತೂ ನಿಜಕ್ಕೂ ದೊಡ್ಡ ಮಟ್ಟಿಗೆ ಆಗುತ್ತಾ, ಇಲ್ಲಿ ಏನು ಸೀರಿಯಲ್ ಅಂತ್ಯ ಆಗುತ್ತಾ ಎಂಬುದು ಈಗ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ಆಗ ನೀವೇನಂತೀರಿ?